ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದು ಇದು ಟಾಪ್ ಕಂಪನಿನಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ವರ್ಕ್ ಆಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಮತ್ತು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ನ ವಿಡಿಯೋನ ನಾನು ವಿಡಿಯೋದಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆಯೇ ಇನ್ನು ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ಎಲ್ಲ ವೀಡಿಯೋಸ್ಗಳು ಫಸ್ಟ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆಗ ಬೇಗ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಬೇಗ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಬೇಗ ಜಾಬ್ ಸಿಗೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ಈ ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಿ ನೀಡ್ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪೋಸ್ಟ್ ಮಾಡಿರ್ತೀನಿ, ಹೋಗಿ ಒನ್ಸ್ ಚೆಕ್ ಮಾಡಿ, ಡೀಟೇಲಾಗಿ ಚೆಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಿ. ನೀವು ನೋಡ್ತಾ ಇರ್ಬೋದು, ಇನ್ಫೋಸಿಸ್ ರಿಕ್ರೂಟ್ಮೆಂಟ್ 2025-26 ಇದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ವೇಕೆನ್ಸಿ. ಹಾಗೆಯೇ ಇನ್ಫೋಸಿಸ್ ಅಂದರೆ ಮಲ್ಟಿನ್ಯಾಷನಲ್ ಕಂಪನಿ, MNC ಕಂಪನಿ ಅಂತ ನಿಮ್ಗೆ ಗೊತ್ತೇ ಇದೆ. ಇದೊಂದು ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು. ಇನ್ನು ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿ ನೋಡೋಣ, ಬನ್ನಿ. ನೋಡಿ, ಇದು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಪರ್ಮನೆಂಟ್ ಜಾಬ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲ. ನೋಡಿ, ಜನರಲ್ ಆಗಿರ್ಬೋದು, OBC, ಅದರ್ಸ್, SC, ST ಯಾವುದಕ್ಕೂ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲ. ವೇಕೆನ್ಸಿ ಇನ್ಫಾರ್ಮೇಷನ್ ನೋಡೋಣ. ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಇದೆ ಮತ್ತು ಇಂಟರ್ನ್, ಇಷ್ಟು ಪೋಸ್ಟ್ಗೆ ವೇಕೆನ್ಸಿ ಇದೆ, 2 ಪೋಸ್ಟ್ಗೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಇಂಟರ್ವ್ಯೂ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ವೈಸ್ ವರ್ಕ್ ಏನಿರುತ್ತೆ ಅಂತಂದರೆ, ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಅಂದರೆ ಆ್ಯಸ್ ಎ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಯು ಹ್ಯಾವ್ ಟು ಮ್ಯಾನೇಜ್ ಆಲ್ ಬಿಸ್ನೆಸ್ ಪ್ರಾಸೆಸ್ ಆಫ್ ಎನ್ ಆರ್ಗನೈಸೇಷನ್. ಈ ಒಂದು ಬಿಸ್ನೆಸ್ಸಲ್ಲಿ ಎಲ್ಲ ನೀವು ಎಕ್ಸಿಕ್ಯೂಟಿವ್ ಮ್ಯಾನೇಜ್ ಮಾಡಬೇಕಾಗತ್ತೆ ಎಲ್ಲನೂ ಆರ್ಗನೈಸೇಷನಲ್ಲಿ. ಇನ್ನು ವರ್ಚುವಲ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಅಥವಾ ಕಸ್ಟಮರ್ ಸರ್ವಿಸ್ ಸಪೋರ್ಟ್, ಯು ಹ್ಯಾವ್ ಟು ಪ್ರೊವೈಡ್ ಕಸ್ಟಮರ್ ಸಪೋರ್ಟ್, ಹೆಲ್ಪ್ ಟು ಡೆಲಿವರಿ ಸರ್ವಿಸ್ ಪಾರ್ಟ್ನರ್ಗೆ ನೀವು ಹೆಲ್ಪ್ ಮಾಡಬೇಕಾಗತ್ತೆ ಸಕ್ಸಸ್ಫುಲ್ಲಾಗಿ ಡೆಲಿವರ್ ಮಾಡೋದಕ್ಕೆ. ಇನ್ನು ಬೆನಿಫಿಟ್ಸ್ ಟು ಜಾಯಿನ್ ಇನ್ಫೋಸಿಸ್ ಕಂಪನಿ ಅಥವಾ ಜಾಬ್, ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ವೆಲ್ನೆಸ್ ಬೆನಿಫಿಟ್ಸ್ ಇದೆ. ಇನ್ನು ಇನ್ಶೂರೆನ್ಸ್ ಆಫ್ ಡೆಂಟಲ್ ಇನ್ಶೂರೆನ್ಸ್ ಕೊಡ್ತಾಯಿದ್ದಾರೆ. ಇನ್ಶೂರೆನ್ಸ್ ಆಫ್ ಡಿಸಬಿಲಿಟಿ ಮತ್ತು FSA ಫ್ಲೆಕ್ಸಿಬಲ್ ಸ್ಪೆಂಡಿಂಗ್ ಅಕೌಂಟ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಸ್ಯಾಲ್ರಿ ಪ್ಲಸ್ ಪರ್ಕ್ ಇಷ್ಟು ಕೊಡ್ತಾ ಇದ್ದಾರೆ. ಇನ್ನು ಏನೆಲ್ಲ ಕ್ವಾಲಿಫಿಕೇಷನ್ ಮತ್ತು ಎಲಿಜಿಬಿಲಿಟಿ ಇದೆ ಅಂದರೆ, ಗ್ರ್ಯಾಜುಯೇಟ್, ಅದರ್ಸ್ ಕ್ಯಾಂಡಿಡೇಟ್ ಆಲ್ಸೋ ಕ್ಯಾನ್ ಅಪ್ಲೈ. ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು, ಬೇರೆ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಶುಡ್ ಬಿ ಪಂಕ್ಚುಯಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏಬಲ್ ಟು 24/7 ಶಿಫ್ಟ್ ಈಸ್ ರಿಕ್ವೈರ್ಡ್ ಆ್ಯಸ್ ಪರ್ ಬಿಸ್ನೆಸ್ ನೀಡ್. 24/7 ಶಿಫ್ಟ್ ವೈಸ್ ವರ್ಕ್ ಮಾಡೋದಕ್ಕೆ ಮಾಡಬೇಕು. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಗುಡ್ ಟು ಹ್ಯಾವ್ MS ಆಫೀಸ್ ನಾಲೆಡ್ಜ್ ಇರಬೇಕು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಶುಡ್ ಬಿ ಸೆಲ್ಫ್ ಮೋಟಿವೇಟೆಡ್. ಇನ್ನು ಏಜ್ ಲಿಮಿಟ್ ಬಂದು 18 ಇಯರ್ಸ್ ಮ್ಯಾಕ್ಸಿಮಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಯಾಲ್ರಿ ಬಂದು 2.5 to 3.7ವರೆಗೂ ಇರುತ್ತೆ. ಅಪ್ಲಿಕೇಶನ್ ಪ್ರಾಸೆಸ್ ಬಂದು, ಫಸ್ಟು ನೀವೇನು ಮಾಡಬೇಕು, ಅಪ್ಲಿಕೇಶನ್ನ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನಿಮ್ಮ ಮೇಲ್ ID ಎಲ್ಲ ಸೆಟ್ ಮಾಡಬೇಕು, ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಮೇಲ್ ID, ಪಾಸ್ವರ್ಡು, ಆಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸು, ಪರ್ಸ್ನಲ್ ಡೀಟೇಲ್ಸು, ಪ್ರೊಫೆಷ್ನಲ್ ಡೀಟೇಲ್ಸು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸಬ್ಮಿಟ್ ಅಂತ ಹೇಳಿ ಕೊಡಬೇಕಾಗತ್ತೆ. ಇಷ್ಟು ಅಪ್ಲಿಕೇಶನ್ ಪ್ರಾಸೆಸ್ ಆಗಿರುತ್ತೆ. ಇನ್ನು ನಿಮಗೆ ಇಲ್ಲಿ ಹೇಗೆ ಅಪ್ಲಿಕೇಶನ್ ಪ್ರಾಸೆಸ್ ರಿಕ್ರೂಟ್ಮೆಂಟ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಆನ್ಲೈನ್ ಅಪ್ಲಿಕೇಶನಲ್ಲಿ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಬಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಇರುತ್ತೆ ಫಸ್ಟು. ಅದಾದಮೇಲೆ ರೆಸ್ಯೂಮ್ ಸ್ಕ್ರೀನಿಂಗ್ ಇರುತ್ತೆ. ಅದಾದಮೇಲೆ ಫೋನ್ ಇಂಟರ್ವ್ಯೂ, ಆನ್ಸೈಟ್ ಇಂಟರ್ವ್ಯೂ ಇರುತ್ತೆ, ಬಾರ್ ರೈಸರ್ ಇಂಟರ್ವ್ಯೂ, ಅದಾದಮೇಲೆ ಡಿಸಿಷನ್ ಆ್ಯಂಡ್ ಆಫರ್. ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಚೆಕ್ ಆ್ಯಂಡ್ ಆನ್ ಬೋರ್ಡಿಂಗ್ ಇರುತ್ತೆ. ಇಷ್ಟು ಪ್ರಾಸೆಸ್ ಇರುತ್ತೆ. ಫ್ರೆಂಡ್ಸ್, ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇದು ಅಸೆಂಚರಲ್ಲಿ ಒಂದು ವರ್ಕ್ ಆಗಿರುತ್ತೆ. ಇದು ಕಸ್ಟಮರ್ ಕಾಂಟ್ಯಾಕ್ಟ್ ಕಮ್ ನ್ಯೂ ಅಸೋಸಿಯೇಟ್ ಅಂತ ಹೇಳಿ. ಇಲ್ಲಿ ಸ್ಕಿಲ್ಸ್ ಏನು ರಿಕ್ವೈರ್ಮೆಂಟ್ ಇದೆ ನೋಡೋಣ. ಕಸ್ಟಮರ್ ಸರ್ವಿಸ್ ಓಮ್ನಿ ಚಾನಲ್ ಅಂತ ಹೇಳಿದರೆ, ಡೆಸಿಗ್ನೇಷನ್ ಬಂದು ಕಸ್ಟಮರ್ ಕಾಂಟ್ಯಾಕ್ಟ್ ಕಮ್ ನ್ಯೂ ಅಸೋಸಿಯೇಟ್ ಅಂತ ಹೇಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ಬಂದು ಎನಿ ಗ್ರ್ಯಾಜುಯೇಷನ್ ತೊಗೊಳ್ತಾ ಇದ್ದಾರೆ.
ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ 0 to 1 years, ಲ್ಯಾಂಗ್ವೇಜ್ ಎಬಿಲಿಟಿ ಇಂಗ್ಲೀಷ್ ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಅಸೆಂಚರ್ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದು ಒಂದು ಒಳ್ಳೆ ಕಂಪನಿ ಅಂತಲೇ ಹೇಳ್ಬೋದು, ಬೆಸ್ಟ್ ಆಪರ್ಚುನಿಟಿ, ಹೋಗಿ ಬೇಗ ಅಪ್ಲೈ ಮಾಡ್ಕೊಳ್ಳಿ. ವಾಟ್ ಆರ್ ವಿ ಲುಕಿಂಗ್? ವಾಯ್ಸ್ ಕಾಂಟ್ಯಾಕ್ಟ್ ಸೆಂಟರ್, ಕಸ್ಟಮರ್ ಸರ್ವಿಸ್, ಇನ್ಬೌಂಡ್. ಯು ವಿಲ್ ಬಿ ಅಲೈನ್ಡ್ ವಿತ್ ಅವರ್ ಕಸ್ಟಮರ್ ಸಪೋರ್ಟ್ ವರ್ಟಿಕಲ್ ಆ್ಯಂಡ್ ಹೆಲ್ಪರ್ಸ್ ಇನ್ ಮ್ಯಾನೇಜಿಂಗ್ ರಿಸಾಲ್ವಿಂಗ್ ಕಸ್ಟಮರ್ ಕ್ವೈರಿ. ಕಸ್ಟಮರ್ಸ್ ಕ್ವೈರಿನ ರಿಸಾಲ್ವ್ ಮಾಡಬೇಕಾಗುತ್ತೆ ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಗುಡ್ ನಾಲೆಡ್ಜ್ ಇರಬೇಕು, ಮ್ಯಾಟ್ರಿಕ್ಸ್ ಆಫ್ ಕಸ್ಟಮರ್ ಸಪೋರ್ಟ್. ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಯು ಆರ್ ರಿಕ್ವೈರ್ಡ್ ಟು ಸಾಲ್ವ್ ರೊಟೀನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಇನ್ ದಿಸ್ ರೋಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈ ಇದೆಲ್ಲ ಇಲ್ಲಿ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ನೋಡಿದ್ರಲ್ಲ. ಸೊ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ನೀಡಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.